ದೆಹಲಿಯಲ್ಲಿ ಈಗಾಗಲೇ ವಿದ್ಯಾರ್ಥಿಗಳ ಪ್ರತಿಭಟನೆ ಕೂಡ ಜೋರಾಗಿದೆ. ಈಗಾಗಲೇ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೂ ಕೂಡ ಒತ್ತಾಯ ಹೆಚ್ಚಾಗ್ತಾ ಇದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಮಾಜಿ ಸಚಿವರು ಶಾಸಕರಂತ ಯತ್ನಾಳ್ ಇದ್ದಾರೆ. ಬನ್ನಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕಾಂಗ್ರೆಸ್ ದೊಡ್ಡ ಮಟ್ಟಿಗೆ ಹೋರಾಟವನ್ನು ಮಾಡ್ತಾ ಇದೆ, ವಿದ್ಯಾರ್ಥಿಗಳಿಗೆ ಬೆಂಬಲವನ್ನು ಕೂಡ ಕೊಟ್ಟಿದೆ. ಈ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ RSS ವ್ಯವಸ್ಥೆ ಶಿಕ್ಷಣವನ್ನ ಬುಡಮೇಲು ಮಾಡ್ತಾ ಇದೆ ಅಂತೇಳಿ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರು RSS ಬಿಟ್ಟರೆ ಉದ್ಯೋಗ ಇಲ್ಲ ಅವರಿಗೆ. ಅವರು ದೇಶದಲ್ಲಿ ದಂಗೆ ಎಬ್ಬಿಸಬೇಕು. ಈ ಒಂದು ಒಳ್ಳೆಯ ಕೇಂದ್ರ ಸರ್ಕಾರ ಏನು ಮೋದಿಯವರು ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಟ್ಟಿದ್ದಾರೆ, ಬುಡಮೇಲು ಮಾಡಬೇಕು ಅಂತ ಒಂದು ದೊಡ್ಡ ಸಂಚು ಈ ದೇಶದಲ್ಲಿ ಪಾಕಿಸ್ತಾನದ ಒಂದು ಬೆಂಬಲವಿರುವಂತಹ ಇದೇನು CJP ಇದೆಯಲ್ಲ, ಕಾಕ್ರೋಚ್ ಜನತಾ ಪಾರ್ಟಿಯ ಮೂಲಕ ನಮ್ಮ ದೇಶದಲ್ಲಿ ಅರಾಜಕತೆಯನ್ನು ನಿರ್ಮಾಣ ಮಾಡಬೇಕು. ಮಾತಿಗೆ ಹೇಳ್ತಾರೆ ಅವರೆಲ್ಲ, ಕಾಂಗ್ರೆಸ್ನವರು, ಮುಲಾಯಂ ಸಿಂಗ್ ಯಾದವ್ನ ಪಕ್ಷದ ಅಖಿಲೇಶ್ ಯಾದವ್, ನಾವು ನೇಪಾಳದ ಹಂಗೆ ದಂಗೆ ಎಬ್ಬಿಸ್ತೀವಿ, ಪಾಕಿಸ್ತಾನದಂಗೆ. ಅಂದರೆ ಕಾಂಗ್ರೆಸ್ಸಿಗೆ ಏನಾಗಿಬಿಟ್ಟಿದೆ, 15 ವರ್ಷ ಆಯಿತು ಅಧಿಕಾರದಿಂದ ವಂಚಿತ ಆಗಿದೆ. ಅದಕ್ಕೆ ಹಿಂದೆ ಒಮ್ಮೆ ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳಿದರು, ಕಾಂಗ್ರೆಸ್ ಅಧಿಕಾರ ಇರ್ಲಿಕ್ಕಂದ್ರೆ ಅಧಿಕಾರಕ್ಕಿದ್ದಾಗಿನಕಿಂತ ಅಧಿಕಾರ ಇಲ್ಲಾರ್ದಾಗ ಭಾಳಷ್ಟು ಡೇಂಜರ್ ಇರ್ತದೆ ಅಂತೇಳಿ. ಇವತ್ತು ಕಾಂಗ್ರೆಸ್ಸಿನ ನಡವಳಿಕೆ ನೋಡಿದ್ರೆ ಒಬ್ಬ ರಾಹುಲ್ ಗಾಂಧಿ ಪಾಕಿಸ್ತಾನದ ಚೀನಾದ ಏಜೆಂಟ್ ಆಗಿ ಯಾವ ರೀತಿ ಒಬ್ಬ ವಿರೋಧ ಪಕ್ಷ ನಾಯಕರಿರ್ಬೇಕು ಅನ್ನೋಂಥ ಆ ಗೌರವನೂ ಇಲ್ಲ. ಅವರು ಅರೆಸ್ಟ್ ಮಾಡುತ್ತಿದ್ರೆ ಕೈಕಾಲು ಜಾಡಿಸೋದು, ಅವರ ತಂಗಿ ಅದೇನು ಘೋಷಣೆ ಕೊಡೋದು, ಅದೆಲ್ಲ ನೋಡಿಬಿಟ್ರೆ ಕಾಂಗ್ರೆಸ್ ಸಂಪೂರ್ಣವಾಗಿ ಹತಾಶೆ ಆಗಿಬಿಟ್ಟಿದೆ. ಇದರಿಂದ ದೇಶದಲ್ಲಿ ಅರಾಜಕತೆ ಸಲುವಾಗಿ ಈ ಎಲ್ಲ ದೇಶದ್ರೋಹಿ ಮುಸ್ಲಿಂ ಪರ ಇರುವಂಥ ಪಕ್ಷಗಳು ಈ ಒಂದು ದಂಗೆ ಎಬ್ಬಿಸುವಂಥ ಒಂದು ಹೋರಾಟ ಮಾಡ್ತಾ ಇದೆ. ಅದರಲ್ಲಿ ಯಾರೂ ಯುವಕರಿಲ್ಲ. ಹಾಗಾದರೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೇಳ್ತೀನಿ, ಕರ್ನಾಟಕದಲ್ಲಿ ನಿರುದ್ಯೋಗ ಯುವಕರು ಯಾವುದೇ ಭಾಗದಾಗ ಅವರು ಪ್ರತಿಭಟನೆ ಮಾಡ್ತೀವಿ ಅಂದರೆ ಅವ್ರಿಗೆ ಪರವಾನಗಿ ಕೊಡೋದಿಲ್ಲ. ಅವ್ರದರ ಅಧ್ಯಕ್ಷನ ವಿದ್ಯಾರ್ಥಿ ಸಂಘಟನೆ ಏನು ನಿರುದ್ಯೋಗ ಯುವಕರ ಸಂಘಟನೆಯ ಅಧ್ಯಕ್ಷನ ಅರೆಸ್ಟ್ ಮಾಡ್ತಾರೆ. ಹಾಗಾದ್ರೆ ಇಲ್ಲೊಂದು ಕಾನೂನು ಅಲ್ಲೊಂದು ಕಾನೂನು. ಇಲ್ಲೂ ಎಷ್ಟು ಪೇಪರ್ ಲೀಕ್ ಆಗಿವೆ. ಹಿಂದೆ ಸಾಕಷ್ಟು ಸಲ ಈ ರಾಜ್ಯದಲ್ಲಿ ಪೇಪರ್ ಲೀಕ್ ಆಗಿವೆ. ಹಾಗಾದ್ರೆ ಹುಡುಗರು ಎಷ್ಟು ಜನ ಅದಾರ ಅದರಲ್ಲಿ? ಹುಡುಗರು ನಿಜವಾದಂಥ ಹುಡುಗರು ಮೆರಿಟ್ ಇರೋರು, ನಿಜವಾಗಿ ಅದು ನೀಟ್ನಲ್ಲಿ ಬರೆದಂಥವ್ರು ಯಾರೂ ಇಲ್ಲ ಅದರೊಳಗೆ. ಇವೆಲ್ಲ ಕಿಟ್ಲೆಗಳು ಕೂಡಿ ಇಡೀ ದೇಶದಲ್ಲಿ ಬೆಂಕಿ ಹಚ್ಚು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಮಾತಾಡಿದ್ರಿ ಸರ್, RSS ಸಂಪೂರ್ಣವಾಗಿ ಶಿಕ್ಷಣ ವ್ಯವಸ್ಥೆನ ಕಬಳಿಕೆ ಮಾಡ್ತಾ ಇದೆ ಆರೋಪ ಮಾಡಿದ್ದಾರೆ. RSS ಯಾವುದೇ ಕಬಳಿಕೆ ಮಾಡಿಲ್ಲ. RSS ಆಗಲಿ BJP ಆಗಲಿ ವಾಸ್ತವಿಕವಾದಂಥ ಇತಿಹಾಸವನ್ನು ಈ ದೇಶದ ಜನರು ಮುಂದಿಡ್ತಾ ಇದೆ. ಅದು ಅವರಿಗೆ ಈ ರೀತಿ ಬರೀ ಗಾಂಧಿಯನ್ನು ಹೊಗಳಿದ್ದು, ನೆಹರೂನು ಹೊಗಳಿದ್ದು, ಅಕ್ಬರ್ನ ಹೊಗಳಿದ್ದು, ಔರಂಗಜೇಬನ ಹೊಗಳಿದ್ದು, ಇಂಥ ಇತಿಹಾಸ ನಮ್ಗೆ ಕಲಿಸಿದ್ದಾರೆ. ಬರೀ ಗಾಂಧಿ ನೆಹರುವಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಲ್ಲ. ಎಷ್ಟೋ ಲಕ್ಷಾಂತರ ಜನ ಈ ದೇಶಕ್ಕಾಗಿ ಗುಂಡಿಗೆ ಬಲಿಯಾದಂಥವ್ರು, ಇಡೀ ತಮ್ಮ ಜೀವನ ಹಾಳು ಮಾಡ್ಕೊಂಡಂಥವ್ರು, ಭಗತ್ ಸಿಂಗು, ಚಂದ್ರಶೇಖರ ಆಜಾದು, ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತವ್ರು ಹೋರಾಟದಿಂದ ಬಂದಿದೆ. ಬರೀ ಹಳ್ಳಿ ಮೆಳ್ಳಿ ಗಾಂಧಿ ನೆಹರು ಬಿಟ್ಟರು ಕಾಂಗ್ರೆಸ್ನೊಳಗೆ ಉದ್ಯೋಗ. ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ಹತ್ತಿಕ್ಲಾಗ್ತಿದೆ, ಹಲ್ಲೆಗಳು ನಡೀತಾ ಇದೆ, ದೃಶ್ಯಗಳು ನಾವು ಕೂಡ ವೈರಲ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಇದಕ್ಕೆ ಯಾರು ಹೊಣೆ? ಈಗ ಹೊಣೆ ಯಾರು ಅಂತ ಹೇಳಿ ಹಾಗಾದ್ರೆ ನೋಡಿ, ಈಗ ಯಾಕೆ ಕಲ್ಲು ಒಗೆಯುವಂಥದ್ದು, ಬೆಂಕಿ ಹಚ್ಚುವಂಥದ್ದು ಪೊಲೀಸರ ಮೇಲೆ? ಅವರು ಮನುಷ್ಯರಲ್ಲ ಪೊಲೀಸರು. ಅವರು ಬಡವರಿದ್ದಾರೆ, ಪೊಲೀಸರಾಗಿರ್ತಾರೆ. ಏನು ರಾಹುಲ್ ಗಾಂಧಿ ಆಗಿದ್ದಾನ ಅಥವಾ ರಾಹುಲ್ ಗಾಂಧಿನ ಮಗ ಆಗಿದ್ದಾನ? ಮಗ ಅದಾನೋ ಇಲ್ಲೋ, ಈಗ ಅದನ್ನೊಂದು ನಡೆದಿದೆ. ಅವನ ಮಗ ಅದಾನೆ, ಅವ್ನು ಏನೇನೋ ಇತಿಹಾಸ ಈಗ ಹೊರಬೀಳ್ತಾ ಇದೆ. ನಾ ಹೇಳ್ತೀನಿ, ಇಂಥವ್ರು ದೇಶದ್ರೋಹಿಗಳಿಗೆ ಮಟ್ಟ ಹಾಕಲೇಬೇಕು. ಅದು ಯಾವುದೇ ಹಂತಕ್ಕೆ ಹೋದ್ರೂ ಪರವಾಗಿಲ್ಲ. ದೇಶದ್ರೋಹಿ ಘೋಷಣೆ ಕೂಗೋರು, ಅವ್ರು ಯಾರು ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡೋದಂಥವ್ರನ್ನ ಅವ್ರು ಜಿಂದಾ ಹೈತ್ ಅನ್ನೋಂಥದ್ದು ಘೋಷಣೆಯನ್ನು ಕೂಗ್ತಾರೆ. ಮತ್ತು ಕಲ್ಲು ತುಂಬಿಕೊಂಡು ಇವತ್ತು ಲಾರಿಗಟ್ಟಲೆ ಇವತ್ತು ಕಲ್ಲು ತೊಗೊಂಡು ಬಂದಿದ್ದಾರೆ. ಅಂದರೆ ಇದು ಎಲ್ಲಿದು ಬತ್ತು? ಮತ್ತು ಉಳಿದು ಅಲ್ಲಿ ಯುವಕರೇ ಇಲ್ಲ. ಎಲ್ಲ ದಡ್ಡ ನನ್ನ ಮಕ್ಕಳು, ಕೆಲಸಕ್ಕೆ ಬರಲಾರ್ದವರು, ಗುಂಡಾಗಳು, ಮುಸ್ಲಿಮರು ಅಲ್ಲಿ ಬಿರಿಯಾನಿ ಹಂಚ್ತಾ ಇದ್ದಾರೆ. ಎಲ್ಲ ಇದು ಕೇಜ್ರಿವಾಲ ಕಾಂಗ್ರೆಸ್ನವರು ದುಡ್ಡು ಕೊಟ್ಟು ಪಾಕಿಸ್ತಾನದ ಅತಿ ಹೆಚ್ಚು ಸಂಖ್ಯೆಯ ಸದಸ್ಯರು ಯಾರಾದಾರು ಕಾಕ್ರೋಚ್ ಪಾರ್ಟಿಗೆ ಕಾಂಗ್ರೆಸ್ನವರು, ಮತ್ತು ನಮ್ಮ ಇದು ಏನು ಪಾಕಿಸ್ತಾನದವರು, ಅಂಥ ಒಂದು ಸಂಘಟನೆಗೆ ಇವರೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ. ಅಂದರೆ ಇವರೆಲ್ಲ ಹತಾಶೆ ಆಗ್ಯಾರ, ಕಾಂಗ್ರೆಸ್ನವರು, ಮುಲಾಯಂ ಸಿಂಗು, ಕೇಜ್ರಿವಾಲ. ಯಾಕಂದರೆ ಅವರೆಲ್ಲ ಫೇಲ್ ಆಗಿದ್ದಾರೆ. ಚುನಾವಣೆ ನೇರವಾಗಿ ಆರಿಸಿ ಬರುವಂಥ
ಜನರು ವಿಶ್ವಾಸ ಕಳ್ಕೊಂಡಿದ್ದಾರೆ. ಈ ರೀತಿ ಹತಾಶರಾಗಿ ದೇಶದಲ್ಲಿ ದಂಗೆ ಎಬ್ಬಿಸುವಂತ ಕೆಲಸ ಮಾಡ್ತಾರೆ. ಪ್ರತಿಭಟನೆ ಮಾಡ್ತಿರೋ ಯಾರು ವಿದ್ಯಾರ್ಥಿಗಳೆಲ್ಲ ಹಂಗಾರೆ ಕಾಂಗ್ರೆಸ್ ಪ್ರೇರಿತ ಪ್ರತಿಭಟನೆ ಅಂತೀರ ದೆಹಲಿಯಲ್ಲಿ ನಡೀತಿರೋದು? 100% ಕಾಂಗ್ರೆಸ್ ಅಷ್ಟೇ ಅಲ್ಲ, ಇಡೀ ದೇಶದ್ರೋಹಿ ಪಕ್ಷಗಳು ಏನದ, ಪಾಕಿಸ್ತಾನದ ಏಜೆಂಟ್ರು ಏನದಾರ ಈ ದೇಶನಾಗ, ಅಂಥ ಎಲ್ಲ ಪಕ್ಷಗಳು ಒಂದು ಕಡೆ ಕೂಡಿದ್ದಾವೆ. ಅಲ್ಲಿ ಯಾರದಾರ ಹೇಳ್ರಿ, ನೀಟ್ ಬರೆದಂಥ ವಿದ್ಯಾರ್ಥಿಗಳು ಎಷ್ಟು ಮಂದಿ ಅದಾರ? ನೀಟ್ ಬರೆದಂಥವ್ರು ಹೇಳ್ತಾರೆ, ಅಲ್ಲಿ ಹೋಗಿದ್ದು ನಾವು ಕೆಲವೊಂದು ಮಂದಿ ಹೋಗ್ಯಾರ ಪಾಪ ಮುಗ್ಧ. ಅಲ್ಲಿ ಏನು ಚರ್ಚೆ ಆಗ್ತೈತಿ ನೀಟ್ ಅಂತೇಳಿ, ಅಲ್ಲಿ ಚರ್ಚೆ ಆಗೋದು RSS ಬಗ್ಗೆ, ಅಲ್ಲಿ ಚರ್ಚೆ ಆಗೋದು ರಾಮನ ವಿರುದ್ಧ, ರಾಮನ ಹೆಂಡತಿ ಬಗ್ಗೆ, ಸೀತಾಮಾತೆ ಬಗ್ಗೆ, ಅಲ್ಲಿ ಚರ್ಚೆ ಆಗೋದು ದೇಶದ್ರೋಹಿ ಯಾರು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದಾರಲ್ಲ ಅವ್ರ ಬಗ್ಗೆ ಚರ್ಚೆ ಆಗ್ತೈತಿ. ಯಾರು JN ಯೂನಿವರ್ಸಿಟಿ ಒಳಗೆ ಭಾರತ ತುಕಡೆ ಹೊಂಗೆ ಅಂತೇನು ಘೋಷಣೆ ಕೊಡ್ತಿದ್ರಲ್ಲ, ಅಂಥ ಘೋಷಣೆಗಳು ಕೊಡ್ತಾರಂದ್ರೆ ಅವ್ರ ನೀಟ್ ಸಲುವಾಗೆಲ್ಲ ಅವ್ರ ದೇಶದನ್ನು ವ್ಯವಸ್ಥೆ ಹಾಳು ಮಾಡಲಿಕ್ಕೆ ಅಲ್ಲಿ ಸೇರಿದ್ದಾರೆ. ನೀಟ್ ಪತ್ರಿಕೆ ಇಷ್ಟು ಲೀಕ್ ಸೋರಿಕೆಯಾಗಿ ಸಾಕಷ್ಟು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ. ಆದ್ರೂ ಧರ್ಮೇಂದ್ರ ಪ್ರಧಾನ್ ಅವರು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ, ಯಾಕೆ ಬಂಡತನ ತೋರ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಹೇಳಿ? ಏನು ಈಗ ಧರ್ಮೇಂದ್ರ ಪ್ರಧಾನರು ನೀಟ್ ಮತ್ತೊಮ್ಮೆ ಪರೀಕ್ಷೆ ಆಯ್ತಲ್ಲ, ಪುನರ್ ಪರೀಕ್ಷೆ ಮಾಡ್ಯಾರಲ್ಲ, 2ನೇ ಪರೀಕ್ಷೆದಲ್ಲಿ ಏನೇನಾದ್ರೂ ಗೊಂದಾಗಿದೆ, ಯಾವುದಾದ್ರು ಕಂಪ್ಲೇಂಟ್ಸ್ ಇದೆ, ಮತ್ತು ಕರ್ನಾಟಕದಲ್ಲಿ ಲೀಕ್ ಆಗಿದೆ ಅಲ್ಲ, ಅದಕ್ಕೆ ಇಲ್ಲಿ ಯಾರು ರಾಜೀನಾಮೆ ಕೊಟ್ಟರು? ಅವ್ರು ಯಾರ್ಯಾರು ಶಿಕ್ಷಣ ಮಂತ್ರಿ ಇದ್ರು ಕರ್ನಾಟಕದವ್ರು ಎಲ್ಲ ರಾಜೀನಾಮೆ ಕೊಟ್ರ. ಈ ಖರ್ಗೆ ಅವರು ನಮ್ಮ ರಾಜ್ಯದವರು. ಮೊದಲು ನಿಮ್ಮ ಪಕ್ಷದಲ್ಲಿ ಹಿಂದೆ ಸುಮಾರು 10 ಸಲ ಲೀಕ್ ಆಗ್ಯಾವ ಕರ್ನಾಟಕದಾಗ. ಅದಕ್ಕೇನು ರಾಜೀನಾಮೆ ಕೊಟ್ಟರೆ ಪರಿಹಾರ? ಅದು ಲೀಕ್ ಆಗಿದ್ದ ತಕ್ಷಣ ಅದು ಕ್ಯಾನ್ಸಲ್ ಮಾಡ್ಯಾರ, ಮತ್ತೊಮ್ಮೆ ಪರೀಕ್ಷೆ ಇದು ಮಾಡ್ಯಾರ. ವಿದ್ಯಾರ್ಥಿಗಳು ಯಾರು ಸಮಾಧಾನದಿಂದ ಅದಾರ. ಅಂದ್ರೆ ನೀವು ಅವಾಗೆ ಲೀಕ್ ಆದಂಥವ್ರು ಯಾರು ಬರ್ದಿದ್ರಲ್ಲ ಲೀಕ್ ಮಾಡಿಕೊಂಡು ಕಾಪಿ ಮಾಡಿ, ಅವರು ಎಲ್ಲ ನಪಾಸ್ ಆಗಿದ್ದಾರೆ, ಮೊನ್ನೆ ಫೇಲ್ ಆಗಿದ್ದಾರೆ. ಅದಕ್ಕೆ ಈ ಕುತಂತ್ರ. ಈ ಫೇಲ್ ಆದಂಥವ್ರು ಯಾರು ನೀಟದಲ್ಲಿ ಹೋದ ಇದರಲ್ಲಿ ಲೀಕೇಜ್ ಆದ್ಮ್ಯಾಗ ಏನು ನಮ್ಮ ಪ್ರಶ್ನೆ ಪತ್ರಿಕೆ ಲೀಕ್ ಆದಮೇಲೆ ಅವ್ರು ಯಾರು ಬರ್ದಿದ್ರಲ್ಲ ಅವರೆಲ್ಲ ಮನೆ ನಡೆದಂಥ ನೀಟ್ನಲ್ಲಿ ಫೇಲ್ ಆಗ್ಯಾರ. ಆ ಫೇಲ್ ಆಗಿದ್ದರಿಂದ ಅವರೆಲ್ಲ ಕೆಲವೊಂದು ಫೇಲ್ ವಿದ್ಯಾರ್ಥಿಗಳು, ಕೆಲವೊಂದು ಕಮ್ಯುನಿಸ್ಟ್ ಮೈಂಡೆಡ್ ವಿದ್ಯಾರ್ಥಿಗಳು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳ ಹೋರಾಟಕ್ಕೆ ಅನ್ಯಾಯ ಆಗಿರೋ ಬಗ್ಗೆ ಕೇಂದ್ರ ಸರ್ಕಾರ ನೇರ ಕಾರಣ ಅಂತೇಳಿ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ನಾವತ್ತೀವಿ ಇಲ್ಲಿ ಭಾರತದಲ್ಲಿ ದಂಗೆ ಏಳಲಿಕ್ಕೆ ಪಾಕಿಸ್ತಾನಕ್ಕೆ ಏಜೆಂಟಾಗಿ ಕೆಲಸ ಮಾಡುವಂಥದ್ದು ನೇರವಾಗಿ ಕಾಂಗ್ರೆಸ್ ಕಾರಣ ಅಂತ ನಾ ಹೇಳ್ತೇನೆ. ಇದಿಷ್ಟು ಹಿರಿಯ ಶಾಸಕರಂತ ಯತ್ನಾಳ್ ಅವರ ಮಾತು. ಕ್ಯಾಮರಾ ಸಹಜ್ ಜೊತೆ ಸುನಿಲ್, TV9 ಬೆಂಗಳೂರು.